ಪದ ಶಂಕರನ್ನು ಉಚ್ಚರಿಸಿದ ನಿನ್ನ ಗಂಡನಿಗೆ ಮೆಚ್ಚಬೇಕಾದ ಹೆಣ್ಣು ಪ್ರಕೃತಿಗೆ ಹಿರಿಯ ಏಕಾಂತದಲ್ಲಿ ನನ್ನನ್ನು ಕುರಿ ಎಂದು ಕರೆದ ನಿನ್ನನ್ನು ಮರೆಯಲು ಸಾಧ್ಯವೇ? ಸುಮಿತ್ರ, ನೀನೊಂದು ಕಾಲೇಜಿನಲ್ಲಿ ಮಾಡಿದ ಕಪಾಳ ಮೋಕ್ಷ ನಿಂತ ಸೇಡಿಗೆ ಶ್ರೀರಕ್ಷ ಕಣಿಕಿದ್ರೆ ಅದು ಸಾಧ್ಯವಿಲ್ಲ ಅಂತ ತಿಳಿದುಕೊಳ್ಳೋದು ನಿನ್ನ ಮುಟ್ಟಾಳತನ. ಅಂದು ನನ್ನ ಕರದಿಂದ ಕಪಾಳ ಮೋಕ್ಷವಾದ್ರೆ ಇಂದು ನನ್ನ ಎಡಗಾಲ ಚಪ್ಪಲಿನ ಮೋಕ್ಷವಾಗಿದ್ದು ಮೈಂಡ್. ನಾ ರಚಿಸಬೇಕೆನ್ನುವ ನಾಟಕದ ಮೊದಲನೇ ದೃಶ್ಯದಲ್ಲಿಯೇ ನಾಯಕನಿಗೆ ಬಿರುನುಡಿಗಳ ಬಾಣ. ಒಂದು ರಾತ್ರಿ ನನ್ನ ಜೊತೆ ಕಳೆಯಲು ಎಷ್ಟು ಬೇಕೆ ಹಣ? ಹೆಣ್ಣಿಗೆ ಶೀಲವೇ ಆಸ್ತಿ. ಮತ್ತೆ ಮತ್ತೆ ಶೀಲವತಿಯರ ಹಿಂದೆ ತಿರುಗಿದ್ರೆ ನಿನ್ನ ಮನುಷ್ಯನಲ್ಲ, ತಿನ್ನುವ ಹಂಗಿ. ಪುರಾಣದ ಪುಟಗಳನ್ನು ತಿರುವಿ ಹಾಕುವ ತಿಳಿಗೇಡಿ ಹೆಣ್ಣೆ, ಜಗನ್ನಾಥನ ದೇಹ ಸುಖ ಹೊಂದಲು ಬಯಸುವ ನಿನಗೆ ಶೀಲದ ಬೆಲೆ ಬೇರೆ ಕೇಳು. ಕೇಳು, ನಾಡಿಗೆ ತಪ್ಪಲಿಲ್ಲ. ನಿನ್ನಂತ ಕುಟಲೆ ನನಗೆ ಯಾವ ಲೆಕ್ಕ? ನಿನ್ನ ಶೀಲ ಮಾಡಿ ನೀ ಎಂದು ನೋಡುವೇ ನನ್ನ ಛಲ. ನಿನ್ನ ಛಲಕ್ಕಿಷ್ಟು ಬೆಂಕಿ ಹಾಕ. ಆರ್ಯ ಭಾರತ ನಾರಿ, ಅವಳ ಮನಸ್ಸನ್ನು ಕೇಳಿದ್ದೆ ಆದ್ರೆ ನಿಮ್ಮಂತ ಕಾಮಕ ಸಹನವಾಗುತ್ತೋ? ಮಾತಿನಲ್ಲಿ ಹೊತ್ತು ಕಳೆದರೆ ಹೊತ್ತು ಹೋಗುತ್ತದೆ ಹೊರತು ನಿನ್ನ ಮಿಲನವಾಗುವುದಿಲ್ಲ. ಬೇಡ ಹರಣ ಮಾಡಬೇಡ ಮಗಳೇ, ನಿನ್ನಂಗ ಸುಖ ಸವಿಯುವ ಸರದಾರ ಈ ಪ್ರತಾಪ್ ಎಂಬುದನ್ನು ಮರೆಯಬೇಡ. ಬೇಡ ಪ್ರತಾಪ್, ಬೇಡ. ನೋಡು, ಅಖಂಡ ಮನಸ್ಸನ್ನು ಜನತೆಗೆ ತಾಯ್ತನ ಕೊಟ್ಟವಳು ಈ ಹೆಣ್ಣು ಅಂದಾಗ ಈ ಹೆಣ್ಣನ್ನ ಕೆಣಕೋದು ಒಂದೇ, ನಿನ್ನ ಉಡಿಯಲ್ಲಿ ಬೆಂಕಿ ಕಟ್ಟಿಕೊಳ್ಳೋದು ಒಂದೇ. ಸುಮಿತ್ರ, ಮುಂದೆ ಇಟ್ಟ ಹೆಜ್ಜೆ ಹಿಂದೆ ತೆಗೆಯುವುದು ನನ್ನ ಜಾಯಮಾನಕ್ಕೆ ಬಂದಿಲ್ಲ. ಸರ್ಪವನ್ನು ಕೆಣಕುವುದು ಒಂದೇ, ನನ್ನ ಕೆಣಕುವುದೆಂದೇ. ಒಂದು ಹೆಣ್ಣನ್ನ ಕೆಣಕ್ತಾ ಇದೆಯಲ್ಲ, ಇಷ್ಟೊಂದು ಕರುಣೆಯಿಂದ ಕೇಳಿದ್ರು ಕರುಣೆಯಿಂದ ಮಾನವತೆಯಿಂದ ಹುಚ್ಚ ನಾಯಿ ನೀನು. ಮಾನವೀಯತೆ ಎಂಬುದಿದ್ದಲ್ಲವೇ ಮಾನವೀಯತೆ? ಅದೆಂದು ಸೂರ್ಯನ ಮನೆಯ ಸೊತ್ತಾಗಿದೆ. ನಿನ್ನಂತವರು ಅರಿಚಿ ಕಿರುಚಲು ಬಿಟ್ಟು ಹೋದ ಶಬ್ದ ಅಲಂಕಾರವಷ್ಟೇ. ಒಮ್ಮನೆ ಕಿರುಚಬೇಡ, ಕಿರುಚಿ ಕೆಡಬೇಡ. ಅಖಂಡ ಮನೋಧರ್ಮಕ್ಕೆ ಪತಿರತಾತನವೇ ಕಳಸ. ಅದನ್ನು ಮುಟ್ಟುವ ಸಾಹಸಕ್ಕೆ ಕೈ ಹಾಕಿದೆ ಆದ್ರೆ ಸುಟ್ಟು ಭಸ್ಮವಾಗ್ತೀಯ ಬ್ರದರ್. ಬ್ರದರ್ ಬ್ರದರ್ ಮೀನ್ಸ್ ಅಣ್ಣ. ಅಣ್ಣ ಎಂದೊಡನೆ ತಣ್ಣದಾಗುವುದೇನೆ ಕಾವೇರಿನ ಕಾಮ. ಮನೋಧರ್ಮದ ಮಾತು ಬೇರೆ ಕೇಳು, ಮನೋಧರ್ಮದ ಮಾತು ಬೇರೆ ಕೇಳು. ಅದು ರಾಜಕೀಯ ದುಶ್ಯಾಸನದ ಭಾಷಣದ ಸೊತ್ತು. ಸುಮ್ಮನೆ ಕಾಲಹರಣ ಮಾಡಬೇಡ ರುಕ್ಮಿಣಿ. ಕೃಷ್ಣ ಬರೋ ಹೊತ್ತಾಯ್ತು, ಇಲ್ಲಿಂದ ಜಾಗ ಖಾಲಿ ಮಾಡೋ. ಕಾಮವೇರದ ಕೋಣವೇ ಪ್ರಕೃತಿಯ ಸುಂದರ ತಾಣ. ಬಿಡಬೇಡ ಮಾತಿನ ಬಾಣ. ನಿನ್ನ ಬಗ್ಗೆ ನಾನಿಟ್ಟ ಆಸೆ ನಿರಾಸೆ ಆದರೆ ನೀನಾಗುವೆ ಆದರಿ. ಮತ್ತೆ ನೀನೆಂದಾಗಲಾರೆ ಈ ಸಮಾಜಕ್ಕೆ ಮಾದರಿ. ಹೆಣ್ಣ ಮನಸ್ಸಿಗೆ ಆಗ್ತಾಳೆ ಮಲ್ಲಿಗೆ ದಂಡೆ, ಮುಂದಿದ್ದೆ ಆದ್ರೆ ಕೇರಳ ಆಗ್ತಾಳೆ ನಿಮ್ಮಂಥವರಿಗೆ ಬೆಂಕಿಯ ಉಂಡೆ. ಕಂಡವರಿಂದ ಕಾಲ್ ತೆಗೆಯುವ ಕತ್ತೆ. ಬರೀ ಮಾತಾಯಿತೆ ವಿನ ಕೃತಿಯಾಗಲಿಲ್ಲ. ಕಾಮದ ಬಂದೆ ಕಾಡಡಿವಿಯಲ್ಲಿ ನೀನು ಬೆಂಕಿಯ ಉಂಡೆಲ್ಲ.
ಸಲ್ಲನ್ನು ಹೊತ್ತು ತಿರುಗುವ ರಂಡೆ. ಅಂದನ ಆರ್ತುಕೊಂಡೇ ನೀನೊಂದು ಕಲಿತ ಕತ್ತೆ ಅಂತ ಕತ್ತೆಗೇನೆ ಗೊತ್ತ ಕಸ್ತೂರಿ ವಾಸನೆ. ನಡೆದಗೆಟ್ಟವಳಿಗೇನೆ ಗೊತ್ತು ಗರತದ ಗಣತಿ. ಹೆಣ್ಣಾಗಿ ಉಳಿದು ಹೆಣ್ತನವನ್ನೇನು ಧರಿದಾಗ ಮಾತ್ರ ಅದು ಚಿನ್ನ. ಚಿನ್ನವೇ ಅಲ್ಲವೇ ನನ್ನ ರನ್ನ. ಮುಚ್ಚು ಬಾಯ್ನ. ಇನ್ನೊಂದು ಮಾತು ನಿನ್ನ ಬಾಯಿಗೆ ಬಂದಿದ್ದೆ ಆದ್ರೆ ನಾನೆಲ್ಲ ಚಪ್ಪಲಿ ಕೈಗೆ ಬರುತ್ತೆ ಎಚ್ಚರ. ನಿನ್ನ ಕೆನ್ನೆಗೆ ಕೈ ಮಾಡುವಷ್ಟು ಧೈರ್ಯ ಬಂದಿದ್ದೇನೆ. ಏನಲೇ ಹಳ್ಳಿ ಕಾಮ ಹೆಣ್ಣು ಮಹಾಭಾರತದ ಧರ್ಮ. ಆ ಧರ್ಮವನ್ನು ಕೇಳುವಷ್ಟು ಧೈರ್ಯವಲ್ಲ ನಿನಗೆ? ಬರೀ ಹೆಣ್ಣಲ್ಲ, ಜಗದ ಕಣ್ಣಿಗೆ ಕೈ ಹಾಕಿ ಕಿತ್ತು ಹಾಕುವ ಪರಮವೀರ ಈ ಪ್ರತಾಪ್ ಎಂಬುದನ್ನು ಮರೆಯಬೇಡ. ಸೌಮಿತ್ರ ಏನು ನಿನ್ನ ತಾಳಿ ಕಟ್ಟಿದ ಹೆಂಡತಿ ಅಲ್ಲ. ತಾಳಿ ಕಟ್ಟಿದರೆ ಹೆಂಡತಿ ಅಂತಾರೆ, ತಾಳಿ ಕಟ್ಟದಿದ್ದರೆ ಪ್ರೇಯಸಿ ಅಂತಾರೆ. ನನ್ನ ಪ್ರೇಯಸಿ ಸುಮಿತ್ರಳ ಬಗ್ಗೆ ಮಾತನಾಡಿದರೆ ಸೋಳನ ಕೈಯಲ್ಲಿ ಸಿಕ್ಕ ಕುರಿಯ ಗತಿ ಏನಾಗುತ್ತೆ ಅಂತ ಗೊತ್ತಿರಬೇಕಲ್ಲವೇ? ಗುರಿ ಎಲ್ಲ ಹೋಗಿರುವ ನಿನ್ನೆಷ್ಟೇ ಅರಿಸಿದರೂ ಕಾಡಿನ ಕೂಡಿ ಆಗುವುದು. ನನ್ನನ್ನು ಕೆಣಕುವುದು ತರವಲ್ಲ. ಬೆಂಕಿಯನ್ನು ಮುಟ್ಟಿ ಕೈ ಸುತ್ತುಕೊಂಡಾದರೆ